ಹುಬ್ಬಳ್ಳಿಯಲ್ಲಿ ಈಗ ಬಜೆಟ್ ಅನ್ನುವಂಥದ್ದು ಏನಿದೆ, ಒಂದು ಅಧಿವೇಶನ ಏನು ನಡೀತಾ ಇದೆ, ಬಜೆಟ್ ಯಾರಿಗೂ ಸುಖಕರ ಆಗಿಲ್ಲ. ಇದು ಯಾರಿಗೂ ಸುಖ ಇಲ್ಲ ಬಜೆಟ್ ಒಳಗೆ. ಯಾಕಂದ್ರೆ ಈಗ ನೋಡ್ರಿ, ಮೊದಲು 1% ಇತ್ತು ಗೋಲ್ಡ್ಗೆ ಟ್ಯಾಕ್ಸ್, ಈಗ 3% ಆಗೈತಿ. ಆಮೇಲೆ ನೀವು ಏನಾದರೂ ಲೇಬರ್ ಚಾರ್ಜ್ ಒಳಗೆ ತೊಗೊಂಡ್ರೆ 5% ಆಗೈತಿ. ಬಜೆಟ್ ಯಾರಿಗೆ, ಸರ್ವಸಾಮಾನ್ಯರಿಗಂತೂ ಯಾರಿಗೂ ಸರಿ ಆಗಿಲ್ಲ. ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನೂ ಆಗಿಲ್ಲ. ಆದರೆ ಒಂದು ಇನ್ನೂ ಕಡಿಮೆ ಮಾಡಬೇಕು ಅವರು. ಆ್ಯಕ್ಚುಲಿ ಈಗ ನಡೆಯುವಂಥ ಒಂದು ಭಾರತದ ಇತಿಹಾಸದೊಳಗೆ ಏನು ಹೆಚ್ಚು ಬಜೆಟ್ ಒಂದು ಏನು ಒಂದು ಹಾವಳಿ ಆಗೈತಲ್ಲ, ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಯವರು ಇದಕ್ಕೆ ಮಧ್ಯವಕ್ಕೆ ವಹಿಸಿ ಇದಕ್ಕೆ 100% ಒಂದು ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು. ಮತ್ತು ನಿರ್ಮಲಾ ಸೀತಾ ಅವರು ಏನಿದಾರಲ್ಲ, ಅವ್ರಿಗೂ ಸಹ ಇದರ ಬಗ್ಗೆ ಸಂಪೂರ್ಣವಾಗಿ ಗಮನ ಕೊಡಬೇಕು. ಆದರೆ ಜನಸಾಮಾನ್ಯರಿಗೆ ಈ ಬಜೆಟ್ ಅನ್ನುವಂಥದ್ದು ಸುಖ ಇಲ್ಲ. ಈಗ ಟ್ಯಾಕ್ಸ್ 12 ಲಕ್ಷಕ್ಕೆ ರಿಯಾಯಿತಿ ಮಾಡಿದ್ದಾರೆ. ಇದೇ ಬಜೆಟ್ನಲ್ಲಿ ರಿಯಾಯಿತಿ ಮಾಡಿದ್ದಾರೆ. ಅಲ್ಲ, ರಿಯಾಯಿತಿ ಎಷ್ಟು ಮಾಡ್ಯಾರ ಅವರು? 5% ರಿಯಾಯಿತಿ ಮಾಡ್ಯಾರ. ಮತ್ತು ಅದಕ್ಕೇನು ರಿಯಾಯಿತಿ ಅಂತಾರ? ರಿಯಾಯಿತಿ ಯಾವಾಗ ಅಂತಾರೆ? ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಮಾತ್ರ ರಿಯಾಯಿತಿ ಅಂತಾರೆ. ಈಗ ಒಂದು ಕಡೆ ತೊಗೊಳೋದು ಇನ್ನೊಂದು ಕಡೆ ಹಾಕೋದು ಅಂದ್ರೆ ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದಂತ ನನ್ನ ಅಭಿಪ್ರಾಯ. ಆದರೆ ಇದಕ್ಕೆ ಸ್ವತಃ ಏನಿದೆಯಲ್ಲ, ಇದಕ್ಕೆ ಯಾರು ಒಂದು ಪವರ್ಫುಲ್ ಪರ್ಸನ್ ನಮ್ಮ ಭಾರತ ದೇಶದೊಳಗೆ ಅದಾರ, ಅವ್ರ ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ಏನಾದರೂ ಒಂದು ಕಡಿವಾಣ ಹಾಕಿದ್ರೆ ಮಾತ್ರ ಕೆಲಸ ಆಗ್ತದೆ. ಇಲ್ಲಾಂದರೆ ಕೆಲಸ ಇದೇ ರೀತಿನ ನಮ್ದು ಮುಂದುವರ್ಕೊಂತ ಹೋಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಶ್ರೀಧರ್ ಡಾವಸ್ಕರ್, ಗೋಲ್ಡ್ ಪ್ಯಾಲೇಸ್ ಫೌಂಡರ್ ನಾನು. ವಿ ಹ್ಯಾವ್ 4 ಬ್ರಾಂಚಸ್ ಇನ್ ನಾರ್ತ್ ಕರ್ನಾಟಕ. ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಏನು ಮಂಡನೆ ಮಾಡ್ತು, ನಿರ್ಮಲಾ ಸೀತಾರಾಮನ್ ಕೇಂದ್ರ ಸಚಿವರು, ಅದರಲ್ಲಿ ಸಣ್ಣ ವ್ಯಾಪಾರಿಗಳಿಗೆ 12 ಲಕ್ಷ ಮಟ್ಟ GST 15% ಇದ್ದಿದ್ದನ್ನು ಇವತ್ತಿಗೆ 10% ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಸಣ್ಣ ಉದ್ಯಮೆದಾರರು ನಾವು ಸ್ವಾಗತ ಮಾಡ್ತೀವಿ. ನಮಗೆ ತುಂಬ ಅನುಕೂಲವಾದ ವಿಚಾರ. ಹೀಗೆ ಅವರು ಜನಪರ ಆಡಳಿತ ಕೊಳ್ಳಿ ಕೇಂದ್ರ ಸರ್ಕಾರ ಅಂತೇಳಿ ಕೇಳ್ಕೊತೀವಿ. ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೇಕ್ರಿ. ಅಂದ್ರೆ ಎಲ್ಲ ಟ್ಯಾಕ್ಸ್ ಕಟ್ಕೊಂತಾನ ಹೋದು ಅಂದ್ರೆ ಏನು ಉಳಿತೈತ್ರಿ? ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ರಿಚ್ ಫ್ಯಾಮಿಲಿ ಅವ್ರು ಫೈನ್, ತೀರಾ ಕಡಿಮೆ ಇದ್ದವ್ರಿಗೆ ಅವ್ರಿಗೂ ಟ್ಯಾಕ್ಸ್ ಕಟ್ಟಬೇಕು. ಸೊ ಅದಕ್ಕೆ ಏನಾರೇ ಸೊಲ್ಯೂಷನ್ ಹುಡುಕ್ಬೇಕು. ಇನ್ನೂ ಕಡಿಮೆ ಆಗ್ಬೇಕ್ರಿ. ಎಷ್ಟು ಕಡಿಮೆ ಆದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ರಿ, ಅದಂತರೂ ಖರೆ. ಬಟ್ GST ಅದೊಂದು ಕಟ್ಟೋದಂದ್ರೆ ಬ್ಯಾಸ್ರ. ಪ್ರತಿಯೊಂದಕ್ಕೂ GST ಕಟ್ಬೇಕು. ಸರ್, ಅವರು 15% ಇದ್ದದನ್ನ 10% ಮಾಡಿದ್ರು ಇನ್ನ ಕಮ್ಮಿ ಮಾಡಬೇಕು. ಯಾಕೆಂದ್ರೆ ನಾವು ಇವಾಗ ನಮ್ಗೆ ಎಲ್ಲಿಂದನೂ ಒಂದು ಸಡನ್ ಅಮೌಂಟ್ ಬರುತ್ತೆ ಅಂತ ಅನ್ಕೊಳ್ಳಿ, ಒಂದು 10 lakhs 30 lakhs ಆ ಥರ ಬಂದ್ರೂ ನಾವು ಅದರ ಒಂದು ಕಾರ್ ಪರ್ಚೇಸ್ ಮಾಡ್ತೀವಿ ಅಂದ್ರೂ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಒಂದು ಗಾಡಿ ಪರ್ಚೇಸ್ ಮಾಡ್ತೀವಿ ಅಂದರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಸೊ ಹೀಗಾಗಿ ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಫಸ್ಟ್ ಅವರೇ ಕಂಪ್ಲೀಟ್ ಟ್ಯಾಕ್ಸ್ನೇ ಡೌನ್ ಮಾಡಿಬಿಡ್ಬೇಕು, ಇಲ್ಲ ಟ್ಯಾಕ್ಸ್ ಮುಕ್ತ ದೇಶ ಮಾಡಿಬಿಡ್ಬೇಕು ಸರ್. ಇದೇ ನನ್ನದು ಆನ್ಸರ್. ಡಯಾನಾ. ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ಇನ್ನೂ ತುಂಬ ಕಡಿಮೆ ಆಗಬೇಕು. ಕರ್ನಾಟಕದಲ್ಲಿ ಈಗಂತೂ ನೋಡ್ತೀರಾ, ಲೈಕ್ ಮಿಡ್ಲ್ ಕ್ಲಾಸ್ ಜನ ಅಂದರೆ ಡೈಲಿ ದುಡಿಮೆ ಮಾಡಿ ತಿನ್ನೋರು ಜಾಸ್ತಿ ಇದ್ದಾರೆ. ಎಲ್ಲರದ್ದು ಬಿಸ್ನೆಸ್ ಹೈ ಲೆವೆಲ್ ಇಲ್ಲ. ಸೊ ನಮ್ಗೆ 80% ಜನರಿಗೆ ಆಗೋಷ್ಟು ಅನುಕೂಲ ನೀವು ಮಾಡಿಕೊಡ್ಬೇಕು. ನಾ ಸರ್ಕಾರದಲ್ಲಿ ಇಷ್ಟೇ ಕೇಳ್ಕೊಳ್ತೀನಿ, ಮತ್ತು ಕಡಿಮೆ ಆಗಬೇಕು. 10% ಇಟ್ಸ್ ನಾಟ್ ಇನಫ್, ಮತ್ತು ಕಡಿಮೆ ಆಗಬೇಕು. ಅಟ್ಲೀಸ್ಟ್ 5%. ನಾನು ರೀಸೆಂಟಾಗಿ ಲೈಕ್ ಸೆಕೆಂಡ್ ಹ್ಯಾಂಡ್ ಕಾರು ನೋಡಿದೆ ಬೈ ಮಾಡೋಕ್ಕೆ. ಅದ್ರ ಮೇಲೂ GST ಅದು ಒಳ್ಳೇದಲ್ಲ ಅಲ್ಲ. ಲೈಕ್ ನಮ್ಮ ದುಡಿಮೆನೇ ಅಷ್ಟಿದೆ, ಎಲ್ಲ ಅದ್ರ ಮೇಲೆ ಹಾಕೋಕ್ಕಾಗಲ್ಲ ನಮಗೆ. ನಮ್ದು ಇನ್ನೂ ಬೇರೆದು ಖರ್ಚಿದೆ ಅಲ್ಲ, ಗ್ರೋಸರೀಸ್ ಇದೆ, ಮನೆಗೆ ರೇಷನ್ ತರಬೇಕು ನಾವು, ತುಂಬ ಇರುತ್ತೆ ನಮಗೆ. ಬಿಲ್, ವಾಟರ್ ಬಿಲ್ ಇದೆ, ಎಲ್ಲ ಬಿಲ್ ಇದೆ, ಎಲ್ಲದ್ರ ಮೇಲೂ ಟ್ಯಾಕ್ಸ್ ಇದೆ. ಇದು ನನಗೇನಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ನಾನು ಇನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಆಗಬೇಕು. ಅಟ್ಲೀಸ್ಟ್ 5% ಆದರೂ ಮಾಡಲೇಬೇಕು ಅವರು. ಸರ್, ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿ ಬೇಸಿಕಲಿ ನಾನು ಹೇಳೋದು, ಟ್ಯಾಕ್ಸ್ ಎಷ್ಟೇ ರಿಯಾಯಿತಿ ಕೊಡದಲ್ಲೇ ಇರಲಿ, ಒಬ್ಬ ಕಾಮನ್ ಮನುಷ್ಯಂದು ಜೀವನ ನಡಿಲೇಬೇಕು. ಅವ್ನು ಬೆಳಗ್ಗೆ ಹೇಳ್ಬೇಕು, ಕೂಲಿಗೆ ಹೋಗಲೇಬೇಕು, ಅವತ್ತಿನ ಕೂಲಿ ತೊಗೊಬೇಕು, ಅವ್ನ ಮನೆಗೆ ತಂದ್ಬಿಟ್ಟು ದುಡ್ಡು ಹಾಕಬೇಕು. ನಾನು ಹೇಳೋದು, ಇರೋರ ಹತ್ರ ಟ್ಯಾಕ್ಸ್ ಕಟ್ಸೋದ್ಕಿನ್ನ ಇಲ್ಲ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡೋದಕ್ಕಿಂತ ಮಿಡಲ್ ಕ್ಲಾಸವ್ರು ಟ್ಯಾಕ್ಸ್ ಕಟ್ಟಂಗೆ ಆಗ್ಬೇಕು ಸರ್. ಮಿಡಲ್ ಕ್ಲಾಸವ್ರು ಟ್ಯಾಕ್ಸ್ ಕಟ್ಟಂಗೆ ಆಗಬೇಕು ಅಂತಂದರೆ ಮಿಡಲ್ ಕ್ಲಾಸವ್ರಿಗೆ ಸಂಪಾದನೆ ಜಾಸ್ತಿ ಆಗಬೇಕು.
ಮಿಡಲ್ ಕ್ಲಾಸವ್ರಿಗೆ ಸಂಪಾದನೆ ಜಾಸ್ತಿ ಆಗಬೇಕು ಅಂದರೆ ಗೌರ್ಮೆಂಟು ಮಿಡಲ್ ಕ್ಲಾಸವ್ರಿಗೆ ಅಷ್ಟು ಆಪರ್ಚುನಿಟೀಸ್ ಒದಗಿಸ್ಕೊಡ್ಬೇಕು. ಇಲ್ಲೇನು ಯಾವುದೋ ಬೆನಿಫಿಟ್ಸ್ ಕೊಡ್ತಿದ್ದಾರೆ, ಈ ಬೆನಿಫಿಟ್ಸ್ ಕೊಡ್ತಿದ್ದಾರೆ. ಸರ್ ಬ್ರ್ಯಾಂಡೆಡ್ ಯಾರ ಥರ ತೊಗೊತಿರೋದು? ಈಗ ದುಡ್ಡಿರೋರೇ ತೊಗೊತಿರೋದು ಸರ್ ಬ್ರ್ಯಾಂಡೆಡು, ಅವರೇ ಸರ್ ಟ್ಯಾಕ್ಸ್ ಕಟ್ತಿರೋದು. ಸರ್ ಆ್ಯಕ್ಟು ಪಾಪ್ಕಾರ್ನು 10 ರೂಪಾಯಿ ತಂದು ಮನೇಲಿ ಕುಕ್ಕರಲ್ಲಿ ಪಾಪ್ಕಾರ್ನ್ ಮಾಡ್ಕೊಬೋದು. ನಾವು ಅದೇ PVRಗೆ ಹೋದರೆ 2,500 ರೂಪಾಯಿ ಚೆಟ್ ಅನ್ನೋದು ಸರ್. ಆ 2,500 ಒಬ್ಬ ಮಿಡಲ್ ಕ್ಲಾಸ್ ಬಡವಂದು ಇಲ್ಲ ಒಬ್ಬ ಕೂಲಿ ಕಾರ್ಮಿಕಂದು ಒಂದು ವಾರ 1 ತಿಂಗಳು ಬಜೆಟ್ ಸರ್ ಅದು. ಸೊ ನಾನು ಹೇಳೋದೇನು, ಒಂದು ದೇಶ ಉದ್ಧಾರ ಆಗಬೇಕು ಅಂದರೆ ಟ್ಯಾಕ್ಸ್ ಫ್ಲೋ ಜಾಸ್ತಿ ಬರಬೇಕು. ಟ್ಯಾಕ್ಸ್ ಫ್ಲೋ ಜಾಸ್ತಿ ಬರಬೇಕು ಅಂದರೆ ಬರೀ ದುಡ್ಡಿರೋರು ಕಟ್ಟಬಾರ್ದು, ದುಡ್ಡು ಇಲ್ಲೇ ಇರೋರು ಕಟ್ಟಂಗೆ ಆದಾಗಲೇ ಇಂಡಿಯಾ ಎಕನಾಮಿಕಲಿ ಫ್ರಂಟ್ ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಫಾರಿನಲ್ಲಿ ಒಬ್ಬ ರೈತ ಮರ್ಸಿಡೀಸ್ ಬೆಂಜಲ್ಲಿ ಬಂದ್ಬಿಟ್ಟು ಉಳುಮೆ ಮಾಡ್ಬಿಟ್ಟು ಹೋಗ್ತಾನೆ ಸರ್. ಈಗ ನಮ್ಮ ದೇಶದಲ್ಲಿ ರೈತರದ್ದು ಏನಿದೆ ಸರ್ ಪರಿಸ್ಥಿತಿ? ಸೊ ನಾನು ಬೇಸಿಕಲಿ ಹೇಳೋದಿಷ್ಟೇ, ತಿನ್ನೋರು ತಿಂತಾನೆ ಇದ್ದಾರೆ, ಬೆಳೆಯೋರು ಬೆಳೀತಾನೆ ಇದ್ದಾರೆ. ನಾವು ಕಾಮನ್ ಪೀಪಲಿಗೆ ಫಸ್ಟ್ ಕಳಿಸ್ಬೇಕು ಎಕನಾಮಿಕಲ್ ಏನು, ಒಂದು ಜಗತ್ತು ಹೆಂಗೆ, ಈಗ ಆರ್ಥಿಕ ಮಟ್ಟ ಹೆಂಗೆ ಮೇಲಕ್ಕೆ ಇರುತ್ತೆ. ಒಬ್ಬ ಬಡವನು ಟ್ಯಾಕ್ಸ್ ಕಟ್ಟಂಗೆ ಆದ್ರೇ ಆರ್ಥಿಕ ಮಟ್ಟ ಮೇಲಕ್ಕೆ ಇರೋದು, ನಮ್ಮದು ನೆಕ್ಸ್ಟ್ ಜನ್ರೇಷನ್ಸಿಗೆ ಹೆಲ್ಪ್ ಆಗೋದು. ಟ್ಯಾಕ್ಸ್ ಅವ್ರು ಏನೇ ಕೊಡಲಿ ಸರ್, ಅದು ಅವ್ರವ್ರ ಕ್ಯಾಲ್ಕುಲೇಷನ್ ಸೆಂಟ್ರಲ್ ಅವ್ರದ್ದು. ಬಟ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಒಂದು ಆರ್ಥಿಕವಾಗಿ ಸುಧಾರಿಸಿದ್ರೆ ಒಂದು ಹಳ್ಳಿ ಸುಧಾರಿಸುತ್ತೆ, ಒಂದು ಹಳ್ಳಿ ಸುಧಾರಿಸಿದ್ರೆ ಒಂದು ರಾಜ್ಯ ಸುಧಾರಿಸುತ್ತೆ, ರಾಜ್ಯ ಸುಧಾರಿಸಿದ್ರೇ ದೇಶ ಸುಧಾರಿಸೋದು. ಸೊ ನನಗೇನು ಈ ರಿಯಾಯಿತಿ ಇದೆಲ್ಲ ಗಿಮಿಕೆ ಸರ್, ಇಟ್ಸ್ ಆಲ್ ಗಿಮಿಕ್ ಅಟ್ ದ ಎಂಡ್ ಆಫ್ ದ ಡೇ. ಈಗ ನಾನು ಕಾಮರ್ಸ್ ಸ್ಟೂಡೆಂಟಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ, ಸಿಂಪಲ್ ಆಸ್ ದಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.